ಎಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋದು ಫುಲ್ಕನ್ನ ಕಾಟನ್ ಬಟ್ಟೆ ಥರ ಸಾಫ್ಟಾಗಿ ಮಾಡೋದು ಹೇಗೆ, ಹಾಗೆಯೇ ಒಂದ್ಸತಿ ಸಾಫ್ಟಾಗಿ ಮಾಡಿದ್ಮೇಲೆ ಅದು ಸಾಫ್ಟ್ನೆಸ್ನ ತುಂಬ ಹೊತ್ತು ಮೇಂಟೈನ್ ಮಾಡೋದು ಹೇಗೆ ಅಂತ ತುಂಬ ಟಿಪ್ಸೊಂದಿಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವೆಲ್ಲ ನೋಡಿ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ಫುಲ್ಕ ಮಾಡೋದಕ್ಕೆ ನಾನಿಲ್ಲಿ 2 ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಸುಮಾರು 400 ಗ್ರಾಮಷ್ಟು ಗೋಧಿ ಹಿಟ್ಟಿದೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಹಿಟ್ಟಿನಲ್ಲಿ ಸುಮಾರು 9ರಿಂದ 10 ಫುಲ್ಕ ಮೀಡಿಯಮ್ ಸೈಜ್ ಫುಲ್ಕ ನಾವು ರೆಡಿ ಮಾಡಬಹುದು. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಅದಕ್ಕೆ ನಾನಿಲ್ಲಿ ಬಿಸಿ ನೀರನ್ನ ಸೇರಿಸಿ ಕಲಿಸ್ಕೊಳ್ತಾ ಇದ್ದೀನಿ. ಎಷ್ಟು ಬಿಸಿ ಅಂತಂದರೆ ನಾವು ಕೈಯಲ್ಲಿ ಟಚ್ ಮಾಡಿದರೆ ಸ್ವಲ್ಪ ಬಿಸಿ ಇದೆ ಅಂತ ಗೊತ್ತಾಗಬೇಕು. ಅಷ್ಟು ಬಿಸಿ ಇದೆ ಸಾಕು, ಕುದಿಯೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಬಿಸಿ ಇದೆ ಸಾಕು. ಆ ಬಿಸಿ ನೀರನ್ನ ಹಿಟ್ಟಿಗೆ ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು. ಬಿಸಿ ನೀರನ್ನ ಏನಕ್ಕೆ ಹಾಕ್ತೀವಿ ಅಂತಂದರೆ ಫುಲ್ಕ ಸಾಫ್ಟಾಗಿ ಬರುತ್ತೆ. ಮತ್ತು ಇನ್ನೊಂದು ವಿಷಯ ಅಂತಂದರೆ ಆ ಸಾಫ್ಟ್ನೆಸ್ಸು ತುಂಬ ಹೊತ್ತು ಮೇಂಟೈನ್ ಆಗುತ್ತೆ ಬಿಸಿ ನೀರು ಹಾಕಿ ಕಲಿಸಿದ್ರೆ. ಹಾಗಾಗಿ ಬಿಸಿ ನೀರು ಹಾಕಿ ಕಲಿಸೋದು ತುಂಬಾ ಮುಖ್ಯ. ಬೆಳಿಗ್ಗೆ ನೀವು ಫುಲ್ಕ ಮಾಡಿಟ್ರೆ ಅದು ನೆಕ್ಸ್ಟ್ ಡೇ ಮಾರ್ನಿಂಗ್ವರೆಗೂ ಅಷ್ಟೇ ಸಾಫ್ಟಾಗಿರುತ್ತೆ. ಜಸ್ಟ್ ಬಿಸಿ ಮಾಡ್ಕೊಂಡು ತವ ಮೇಲೆ ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಕೊಂಡು ತಿನ್ಬೋದು, ಅಷ್ಟು ಸಾಫ್ಟಾಗಿರುತ್ತೆ. ನೀವು ನೋಡ್ತಿರ್ಬೋದು ಇಲ್ಲಿ ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಇಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ. ಈ ಹದಕ್ಕೆ ಬಂದಮೇಲೆ ನೀವು ಇನ್ನೊಂದು ಸ್ಟೆಪ್ಪನ್ನು ನೀವು ನೆನ್ಪಿಟ್ಕೋಬೇಕು ನೋಡಿ. ಈ ಥರ ನಕಲ್ಸ್ನಲ್ಲಿ ನೀರನ್ನ ಹೆಚ್ಕೊಂಡು ಈ ಥರ ನಾವು ಪ್ರೆಸ್ ಮಾಡ್ಕೊಳ್ತಾ ಹೋಗಬೇಕು. ಒಬ್ಬೊಬ್ಬರು ಒಂದೊಂದು ರೀತಿ ಹಿಟ್ಟನ್ನು ಕಲಿಸ್ತಾರೆ, ಆದರೆ ನಾನು ಕಲಿಸೋದು ಈ ರೀತಿ ನೋಡಿ. ಒಂದು ಸತಿ ಕಲಿಸಾದ್ಮೇಲೆ ಮತ್ತೆ ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಮತ್ತೆ ಕೈಯನ್ನು ನೀರಿನಲ್ಲಿ ಡಿಪ್ ಮಾಡಿಕೊಂಡು ಕಲಿಸ್ತಾ ಹೋಗಬೇಕು. ಈ ಥರ ನಕಲ್ಸ್ನಲ್ಲೇ ನಾವು ಕಲಿಸ್ತಾ ಹೋಗಬೇಕು. ಆಗ ಚೆನ್ನಾಗಿ ಹಿಟ್ಟು ಹದವಾಗಿ ಬರುತ್ತೆ. 5 ನಿಮಿಷ ನಾವು ಇದನ್ನ ಈ ರೀತಿ ಕಲಿಸಿದ್ರೆ ಸಾಕು, ಹಿಟ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಈಗ ಮತ್ತೆ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಅರ್ಧಕ್ಕೆ. ಅದೇ ಸ್ಟೆಪ್ಪು ಮತ್ತೆ ನಕಲ್ಸ್ನ ನೀರಿನಲ್ಲಿ ಡಿಪ್ ಮಾಡಿಕೊಂಡು ಅದೇ ರೀತಿ ಕಲಿಸ್ತಾ ಹೋಗ್ತೀನಿ. 5 ನಿಮಿಷ ಕಲಿಸ್ಬೇಕಾಗುತ್ತೆ. ಹದವಾಗಿ ಸ್ವಲ್ಪನೇ ನೀರು ಹಾಕಿ ಕಲಿಸ್ದಂಗೆ ಆಗುತ್ತೆ. ಹಾಗಾಗಿ ಹಿಟ್ಟು ತುಂಬಾ ಹದವಾಗಿ ತುಂಬಾ ಸಾಫ್ಟಾಗಿ ಬರುತ್ತೆ. ಎಷ್ಟು ಸಾಫ್ಟಾಗಿರಬೇಕು ಅಂತಂದರೆ ಮುಟ್ಟಿದ್ರೆ ಒಂಥರ ಕಾಟನ್ ಬಟ್ಟೆ ಥರ ಇರಬೇಕು ಹಿಟ್ಟು, ಅಷ್ಟು ಸಾಫ್ಟಾಗಿರಬೇಕು ನೋಡಿ. ಈ ರೀತಿ ಚೆನ್ನಾಗಿ ಕಲಿಸ್ಬೇಕು. ನೋಡ್ತಿರ್ಬೋದು ಹಿಟ್ಟಲ್ಲಿ ಒಳ್ಳೆ ಶೈನಿಂಗು ಬರ್ತಾ ಇದೆ, ಹಾಗೆ ಸಾಫ್ಟಾಗೂ ಇದೆ. ನೋಡೋದಕ್ಕೂ ಒಂದು ಈವನ್ ಆಗಿದೆ ಹಿಟ್ಟು. ಅದು ಚೆನ್ನಾಗಿ ಕಲಿಸಿದ್ರೆ ಈ ರೀತಿ ಬರುತ್ತೆ. ಇನ್ನೊಂದು ವಿಷಯ ಏನು ಅಂತಂದರೆ ಈಗ ನೋಡಿ ಹಿಟ್ಟು ರೆಡಿಯಾಗಿದೆ. ಈ ಕನ್ಸಿಸ್ಟೆನ್ಸಿನಲ್ಲಿ ಕರೆಕ್ಟಾಗಿ ರೆಡಿಯಾಗಿದೆ. ಈಗ ನಾನು ಹಿಟ್ಟನ್ನು ಎಳೆದು ತೋರಿಸ್ತೀನಿ ನೋಡಿ. ಈಗ ತರ್ತರಿಯಾಗಿ ಕಾಣುತ್ತೆ ಅಲ್ವಾ ನೋಡಿ, ಈ ಥರ ಕಾಣಿಸ್ಬಾರ್ದು. ಹಾಗಾಗಿ ಇದನ್ನು ನಾವು 20 ನಿಮಿಷ ನೆನೆಸಿ ಇಡಬೇಕಾಗುತ್ತೆ ಹಿಟ್ಟನ್ನು. ಈ ಥರ 20 ನಿಮಿಷ ಹಿಟ್ಟು ನೆನೆಸಿಟ್ರೆ ಹಿಟ್ಟು ಚೆನ್ನಾಗಿ ಹದವಾಗುತ್ತೆ. ಆಮೇಲೆ ಫುಲ್ಕ ಮಾಡಿದ್ರೆ ತುಂಬಾ ಸಾಫ್ಟಾಗಿ ಬರುತ್ತೆ. ಈಗ ನೋಡಿ ಹಿಟ್ಟನ್ನು ನಾನು ನೆನೆಯೋಕ್ಕೆ ಇಟ್ಟಿದ್ದೀನಿ. 20 to 30 ಮಿನಿಟ್ಸ್ ನಾವು ಆರಾಮಾಗಿ ಇದನ್ನ ಇಡ್ಬೋದು. ಬಟ್ಟೆ ಮುಚ್ಚಿಬಿಟ್ಟು ನಾನು ನೆನೆಯೋಕ್ಕೆ ಇಟ್ಟಿದ್ದೀನಿ ನೋಡಿ. 20 ನಿಮಿಷ ಆಗಿದೆ, ಇನ್ನೂ ಸಾಫ್ಟಾಗಿದೆ ಹಿಟ್ಟು. ಈಗ ನಾನು ಹಿಟ್ಟನ್ನು ಎಳೆದು ತೋರಿಸ್ತೀನಿ, ಆಗ ನೋಡೋಣ ಹೇಗೆ ಬರುತ್ತೆ ಅಂತ. ನೋಡಿ ಎಷ್ಟು ನೈಸಾಗಿದೆ, ಆ ಥರ ತರ್ತರಿ ಬರ್ತಿಲ್ಲ ಅಲ್ವಾ. ಹಾಗಾಗಿ ಹಿಟ್ಟನ್ನು ನೆನೆಸಿಡೋದು ತುಂಬಾ ಮುಖ್ಯ. ಈಗ ನಾವು ಫುಲ್ಕ ಮಾಡಿದರೆ ತುಂಬ ಸಾಫ್ಟಾಗಿ ಫುಲ್ಕ ಬರುತ್ತೆ. ಹಾಗೆಯೇ ಫುಲ್ಕ ತುಂಬ ಹೊತ್ತು ಸಾಫ್ಟಾಗಿರುತ್ತೆ, ಕಾಟನ್ ಬಟ್ಟೆ ಥರ ಇರುತ್ತೆ ಫುಲ್ಕ. ಈಗ ಮತ್ತೆ ನಾನು 1ರಿಂದ 2 ನಿಮಿಷ ಇದನ್ನು ನಾದ್ಕೋತಾ ಇದ್ದೀನಿ ಹಿಟ್ಟನ್ನು. ಕನ್ಸಿಸ್ಟೆನ್ಸಿ ಇದು ಕರೆಕ್ಟಾಗಿದೆ. ಆದರೆ ಸ್ವಲ್ಪ ಹೆಚ್ಚು ಕಮ್ಮಿ ಅದು ಪರವಾಗಿಲ್ಲ. ಸ್ವಲ್ಪ ಕೆಲವರಿಗೆ ಸ್ವಲ್ಪ ತೆಳ್ಳಗಿದ್ರೂ ಓಕೆ, ಲಟ್ಟಿಸ್ಬೋದು. ಅಂಥವ್ರು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೋದು. ಆದರೆ ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ ನೋಡಿ. ಈಗ ನಾನು ಇದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸುಮಾರು 9ರಿಂದ 10 ಫುಲ್ಕ ನಾವು ರೆಡಿ ಮಾಡ್ಬೋದು ಇಷ್ಟು ಹಿಟ್ಟಿನಲ್ಲಿ, ಮೀಡಿಯಮ್ ಸೈಜ್ ಫುಲ್ಕನ. ಈಗ ಇದಕ್ಕೆ ಡ್ರೈ ಹಿಟ್ಟನ್ನು ಹಾಕ್ಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ. ಲಟ್ಟಿಸೋದು ತುಂಬಾ ಮುಖ್ಯ ಫುಲ್ಕ ಮಾಡೋದಕ್ಕೆ. ಏನಕ್ಕೆ ಅಂದರೆ ಎಲ್ಲ ಈವನಾಗಿ ಲಟ್ಟಿಸ್ಬೇಕು. ಕೆಲವರು ಸೈಡಲ್ಲಿ ದಪ್ಪ ಇರುತ್ತೆ, ಸೆಂಟ್ರಲ್ಲಿ ಸಣ್ಣ ಇದ್ದರೆ ಅದು ಊದಲ್ಲ. ಹಾಗಾಗಿ ಕೆಲವು ಕಡೆ ಗಟ್ಟಿ ಇರುತ್ತೆ, ಕೆಲವು ಕಡೆ ಸಾಫ್ಟಾಗಿರುತ್ತೆ. ಹಾಗಾಗಿ ಇದನ್ನು ನಾವು ಈವನಾಗಿ ಕಲಿಸ್ಕೋಬೇಕಾಗುತ್ತೆ ನೋಡಿ. ಈ ಥರ ಥಿಕ್ನೆಸ್ಸಲ್ಲಿ ನಾವು ಫುಲ್ಕನ ಲಟ್ಟಿಸ್ಕೋಬೇಕಾಗುತ್ತೆ. ಎಕ್ಸ್ಟ್ರಾ ಹಿಟ್ಟಿದ್ರೆ ಅದನ್ನು ಈಗಲೇ ಕ್ಲಿಯರ್ ಮಾಡ್ಕೊಬಿಡಿ. ಈಗ ಇಲ್ಲಿ ತವ ಬಿಸಿಯಾಗಿದೆ. ಬಿಸಿಯಾಗಿರೋ ಅಂಥ ತವ ಮೇಲೆ ನಾನು ಫುಲ್ಕನ ಹಾಕ್ತಾಯಿದ್ದೀನಿ, ಲಟ್ಟಿಸ್ಕೊಂಡಿರೋಂಥ ಫುಲ್ಕ ಹಾಕ್ತಾಯಿದ್ದೀನಿ. ಫ್ಲೇಮ್ ಹೈಯಲ್ಲೇ ಇದೆ. ಈ ಫುಲ್ಕನ ಮಾತ್ರ ಹೈ ಫ್ಲೇಮಲ್ಲೇ ಮಾಡ್ಕೋಬೇಕು. ಒಂದು ಸತಿ ಅದು ಮೇಲೆ ಸ್ವಲ್ಪ ಬಬಲ್ಸ್ ಬಂದೆ ಅಂದಾಗ ನಾನು ಉಲ್ಟಾ ಹಾಕ್ಕೊಳ್ತಾ ಇದ್ದೀನಿ ನೋಡಿ.
ಜಾಸ್ತಿ ಹೊತ್ತು ಒಂದೇ ಸೈಡ್ ಬೇಯೋಕ್ಕೆ ಬಿಡಬೇಡಿ. ಹೈ ಫ್ಲೇಮಲ್ಲಿರೋದ್ರಿಂದ ಮತ್ತೆ ನಾವು ಸೈಡ್ ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ. ಈಗ ನಾನು ಡೈರೆಕ್ಟ್ ಫ್ಲೇಮ್ ಮೇಲೆ ಜಾಲರಿ ಇಟ್ಕೊಂಡು ಅದನ್ನು ಅರ್ಧ ಬೆಂದಿರೋ ಅಂಥ ಫುಲ್ಕನ ಜಾಲರಿ ಮೇಲೆ ಹಾಕ್ತಾಯಿದ್ದೀನಿ. ನೋಡಿ ಹೇಗೆ ಊದ್ತಾ ಇದೆ ಅಂತಂದರೆ ಒಳ್ಳೆ ಪೂರಿ ಥರ ಊದ್ತಾ ಇದೆ. ಆಯಿಲ್ಲೆಸ್ ಪೂರಿ ಅಂತಲೇ ಹೇಳ್ಬೋದು. ಅಷ್ಟೇ. ಈಗ ಮತ್ತೆ ಒಂದು ಸೈಡ್ ಹಾಕ್ಬಿಟ್ಟು ಒಂದು ಫ್ಯೂ ಸೆಕೆಂಡ್ಸ್ ಇಟ್ಟರೆ ಸಾಕಷ್ಟೇ. ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಮತ್ತೊಂದು ಫುಲ್ಕ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಸೈಡ್ ಲೈಟಾಗಿ ಬಬಲ್ ಬಂದಿದ್ದಾಗ ತಿರುಗಿಸಾಕಿ, ಮತ್ತು ತಿರುಗಿಸಿದ್ರೆ ಲೈಟಾಗಿ ಡಾಟ್ಸ್ ಬಂದಿರುತ್ತಲ್ವ, ಆ ಸ್ಟೇಜಲ್ಲಿ ಡೈರೆಕ್ಟ್ ಫ್ಲೇಮಲ್ಲಿ ಹಾಕ್ಬೋದು ಜಾಲರಿ ಇಟ್ಕೊಂಡು. ಎಲ್ಲ ಸೈಡಲ್ಲೆಲ್ಲ ಮೂವ್ ಮಾಡ್ತಾ ಇರಬೇಕು, ಯಾಕಂದರೆ ಸೈಡು ಸಹ ಬೇಯಬೇಕಲ್ವಾ ಫ್ಲೇಮಲ್ಲಿ. ಹಾಗಾಗಿ ಸೂಪರಾಗಿ ಊದಿದೆ. ಸೈಡಲ್ಲೆಲ್ಲ ಮೂವ್ ಮಾಡ್ತಾ ಇರಬೇಕು, ಆಗ ಎಲ್ಲ ಕಡೆಯೂ ಚೆನ್ನಾಗಿ ಊದುತ್ತೆ, ಎಲ್ಲ ಕಡೆಯೂ ಚೆನ್ನಾಗಿ ಬೇಯುತ್ತೆ. ತುಂಬಾ ಈಸಿಯಾಗಿ ಮಾಡಬಹುದು. ಹಾಗೆಯೇ ಫ್ಲೇಮಲ್ಲಿ ಡೈರೆಕ್ಟ್ ಫ್ಲೇಮಲ್ಲಿ ಇಟ್ಮೇಲೆ ಜಾಸ್ತಿ ಹೊತ್ತು ಇಡಕ್ಕೆ ಹೋಗಬಾರ್ದು ಫುಲ್ಕನ, ಯಾಕೆಂತಂದರೆ ಬೇಗ ಇದು ಗಟ್ಟಿಯಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಇದನ್ನು ಎಷ್ಟು ಬೇಗ ತೆಗಿತೀವೋ ಅಷ್ಟು ಒಳ್ಳೆಯದು. ಬೆಂದ ತಕ್ಷಣ ನಾವು ಫ್ಲೇಮಿಂದ ತೆಗೆದಿಡಬೇಕು. ಜಾಸ್ತಿ ಹೊತ್ತು ಇಟ್ಕೊಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಹಪ್ಪಳ ಥರ ಹೋಗ್ಬಿಡುತ್ತೆ. ಹಾಗಾಗಿ ಒಂದು ಸತಿ ಊದಿದೆ ಬೆಂದಿದೆ ಅಂದ ತಕ್ಷಣ ಡೈರೆಕ್ಟಾಗಿ ಈಗ ಬಟ್ಟೆ ಒಳಗಡೆ ನಾನು ಇದನ್ನ ಸೇರಿಸ್ತಾ ಇದ್ದೀನಿ. ಬಟ್ಟೆ ಒಳಗಡೆ ನಾವು ಫುಲ್ಕನ ಮಾಡಿಟ್ರೆ ಅದು ಸಾಫ್ಟ್ನೆಸ್ ತುಂಬ ಹೊತ್ತು ಮೇಂಟೈನ್ ಆಗುತ್ತೆ, ಡ್ರೈ ಆಗಲ್ಲ. ಹಾಗೆಯೇ ನಾನಿಲ್ಲಿ ತುಪ್ಪ ಸೇರಿಸ್ತಾ ಇದ್ದೀನಿ. ಮೇಲೆ ಒಂದು ಸ್ಪೂನಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಇದ್ದರೆ ಸೇರಿಸ್ಬೋದು. ತುಪ್ಪ ಹಾಕಲಿಲ್ಲ ಅಂದರೆ ಸಾಫ್ಟಾಗಿರುತ್ತೆ. ತುಪ್ಪ ಹಾಕಿದರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್. ಇದು ಹಾಕ್ಬಿಟ್ಟು 2 ಫುಲ್ಕನ ಸೇರಿಸ್ಬಿಟ್ಟು ರಬ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ. ಹಾಕಿ ಬಟ್ಟೆನಲ್ಲಿ ಮುಚ್ಚಿಟ್ರೆ ಇದು ಹೋಲ್ ಡೇ ತುಂಬಾ ಸಾಫ್ಟಾಗಿರುತ್ತೆ. ಈಗ ನೋಡಿ ಸುಮಾರು ಹೊತ್ತಾದಮೇಲೆ ನಾನು ಫುಲ್ಕನ ತೆಗೆದು ತೋರಿಸ್ತಾ ಇದ್ದೀನಿ ನಿಮಗೆ. ಕೈಯಲ್ಲಿ ಹಿಡ್ಕೊಂಡು ಕರ್ಶಿಫ್ ಥರ ಇದನ್ನ ಫೋಲ್ಡ್ ಮಾಡ್ಬೋದು. ಕಾಟನ್ ಬಟ್ಟೆ ಥರ ಸಾಫ್ಟಾಗಿದೆ. ಕಟ್ ಮಾಡೋದಕ್ಕೂ ತುಂಬಾ ಈಸಿ, ತುಂಬ ಸಾಫ್ಟಾಗಿರೋದ್ರಿಂದ ಈಸಿಯಾಗಿ ಕಟ್ ಮಾಡಿಬಿಡ್ಬಹುದು. ಫುಲ್ಕ ಜೊತೆ ಆಲೂ ಮಸಾಲ, ಬೇಂಗನ್ ಭರ್ತಾ, ಪನ್ನೀರ್ ಮಸಾಲ, ಬ್ರಿಂಜಾಲ್ ಮಸಾಲ ಏನು ಬೇಕಾದರೂ ತಿನ್ಬೋದು. ಇಷ್ಟು ಸಾಫ್ಟಾಗಿದ್ದರೆ ಯಾವ ಮಸಾಲನೂ ಬೇಡ, ಬರೀ ತುಪ್ಪದ ಜೊತೆನೇ ತಿನ್ಬಹುದು. ತುಪ್ಪ ಸಕ್ಕರೆ ಹಾಕ್ಕೊಂಡು ಸಹ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ಟಿಪ್ಸ್ನೆಲ್ಲ ಫಾಲೋ ಮಾಡಿದರೆ ಯಾರು ಬೇಕಾದರೂ ಈಸಿಯಾಗಿ ಸಿಂಪಲ್ಲಾಗಿ ಸಾಫ್ಟಾಗಿ ಫುಲ್ಕನ ರೆಡಿ ಮಾಡಬಹುದು. ಕಲಿಸೋದು ಹೇಗೆ, ಕಲಿಸಿದ ಮೇಲೆ ಅದನ್ನ 20 ನಿಮಿಷ ನೆನೆಸಬೇಕು. ಹಾಗೆಯೇ ಬೇಯಿಸೋದು ಹೇಗೆ, ಲಟ್ಸೋದು ಹೇಗೆ, ಬೇಯಿಸೋದು ಹೇಗೆ, ಅದ್ರ ಮೇಲೆ ಸಾಫ್ಟಾಗಿ ಫುಲ್ಕ ಬರೋದು ಡಿಪೆಂಡ್ ಆಗಿರುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ತೋರಿಸಿರೋಂಥ ಟಿಪ್ಸ್ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ನಂಗೆ ದಯವಿಟ್ಟು ತಿಳಿಸಿ. ವಾಟ್ಸಪ್ನಲ್ಲಿ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ದಯವಿಟ್ಟು ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.